I'm going crazy. ವೆಲ್ಕಮ್ ಟು ನ್ಯೂ ಬ್ರ್ಯಾಂಡ್ ಮೋಟೋ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಹೊಸ ವ್ಲಾಗ್ ಜೊತೆ ನಿಮ್ಮೊಂದಿಗೆ. ಇವತ್ತು ಹಂಗೆ ನಮ್ಮ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಬರ್ತೈತೆ ಫೋನಲ್ಲಿ ಮಾಡ್ತಾ ಇರೋದಕ್ಕೂ ಅದಕ್ಕೂ ಎಲ್ಲ ಫೋನೆಲ್ಲ ಸ್ನಾನ ಮಾಡ್ತದೆ ಇವತ್ತು. ನೀಟಾಗಿ ಕೇಳಿಸ್ತೈತೆ ಗೊತ್ತಿಲ್ಲ ನನಗೆ, ವಿಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೆ ಗೊತ್ತಾಗೋದು. ನಮ್ಮ ಮನೆ ದೇವ್ರು ಎಲ್ಲಪ್ಪ ಇರೋದು ಅಂದರೆ ಚಿಕ್ಕಲ್ಲೂರು ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೆಲೋ ಆಸಮ್ ಗಾಯ್ಸ್, ಫುಲ್ಲು ವೆದರ್ ಒಳ್ಳೆ ಚಿಲ್ಲಾಗೈತೆ. ಈ ಥರ ರೋಡಲ್ಲಿ ಹೋಗ್ತಾಯಿದ್ರೆ ಒಂಥರ ಮಜಾ ಸಿಗ್ತೈತೆ. ಬೈಕಲ್ಲಿ, ಅದು ಬೈಕಲ್ಲಿ ಹೋಗ್ತಾಯಿದ್ರೆ ಒಂಥರ ಮಜಾ ಸಿಗ್ತದೆ. ನೀವು ಈ ಥರ ಎಲ್ಲ ಅನುಭವಿಸ್ಬೇಕು ಅಂದರೆ ಪಕ್ಕಾ ನೀವು ಬೈಕಲ್ಲೇ ಬರಬೇಕು. ಓಕೆ, ಅಲ್ಲಿ ಮಳೆ ಬರ್ತಿತ್ತು, ನಾನು ಮೊಬೈಲಲ್ಲ ಮೋಟೋ ವ್ಲಾಗ್ ಮಾಡ್ತಾ ಇರೋದು. ಅಲ್ಲಿ ಮಳೆ ಬರ್ತಾ ಇರೋದ್ರಿಂದ ನಾನು ಅಲ್ಲೇ ಆಫ್ ಮಾಡಿದ್ದೆ ನನ್ನ ಕ್ಯಾಮ್ರಾನ. ಯಾವುದೋ ಲವ್ ಮಂಟೇನಾ, ದೊಡ್ಡ ಆಲದ ಮರ ಇದೆ ತಾನೇ. ಬರ್ಬೇಕಾದ್ರೆ ಇದಕ್ಕೆ ಹೋಗಿದ್ದು ಬರೋಣ. ಈ ಮರ ಫುಲ್ಲು ಡೀಟೇಲ್ಸ್ ತಗೊಳ್ಳೋಣ ಬಂದು. ಸುಮಾರು ಮೂವಿ ತೆಗ್ದವರಲ್ಲಿ. ರೋಡ್ ಮಾತ್ರ ಗಾಯ್ಸ್ ಅಲ್ಟಿಮೇಟ್, ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಂದು ಮಾತಾಡೋಂಗಿಲ್ಲ, ಅಲ್ಟಿಮೇಟ್ ಸೂಪರ್ ಆಗಿದೆ ರೋಡ್ ಮಾತ್ರ. ಯಾವುದೋ ದರ್ಶನ್ ತೋಟ ಕೊಗೋತ್ನಹಳ್ಳಿ ಅಂತೆ ಗಾಯ್ಸ್. ಚಿಕ್ಕಳ್ಳಿ, ಇಲ್ಲಿಂದ ಚಿಕ್ಕಳ್ಳಿ ಸ್ಟಾರ್ಟು. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ರೋಡ್ ಒಂದು ಮಾತಿಲ್ಲ. ಅಲ್ಲಿ ಮಳೆ ಬರ್ತಿತ್ತು ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ ವಿಡಿಯೋನ. ಅಲ್ಲಿಂದ ಅಲ್ಟಿಮೇಟ್ ಆಗಿತ್ತು. ಮಳೆ ಬರ್ತಿತ್ತಲ್ಲ, ನಾನು ಕ್ಯಾಮ್ರಾ ತಗೊಂಬಿಟ್ಟಿದ್ರೆ ಇದಾಗ್ತಿರ್ಲಿಲ್ಲ. ಕ್ಯಾಮ್ರಾ ಇಲ್ವಲ್ಲ, ಹಾಗಾಗಿ ರೋಡ್ ಮಾತ್ರ ಅಲ್ಟಿಮೇಟ್ ಗಾಯ್ಸ್. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ನೋಡಿ. ನಿಮಗೆ ಕಾಣಿಸ್ತಿದೆಯಾ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಮಾತ್ರ. ಕೆರೆ ಮಾತ್ರ ಸೂಪರ್ ಆಗಿದೆ ನೋಡಿ. ಕೆರೆ ಮಾತ್ರ ಸೂಪರ್ ಆಗಿದೆ, ಒಳ್ಳೆ ವ್ಯೂ. ನಾವಿವಾಗ ಹೋಗ್ತಾ ಇರೋದು ಚಿಕ್ಕಲ್ಲೂರು ಮತ್ತು ಬಪ್ಪಣ್ಪುರಕ್ಕೆ. ಫಸ್ಟು ಬಪ್ಪಣ್ಪುರಕ್ಕೆ ಹೋಗ್ತೀವಿ, ಆಮೇಲೆ ಚಿಕ್ಕಲ್ಲೂರಿಗೆ ಹೋಗ್ತೀವಿ. ನಮ್ಮ ಮನೆ ದೇವರು ಅಲ್ಲೇ ಇರೋದು, ಹಾಗಾಗಿ ಅಲ್ಲಿ ಹೋಗಿದೆ. ಆ ಕಡೆಯಿಂದ ಬರ್ತಾ ಯಾವಾಗ ಚಿಕ್ಕ ಸಣ್ಣ ಪುಟ್ಟ ಪ್ಲೇಸ್ಗಳಿದ್ರೆ ಕವರ್ ಮಾಡಿ ನಿಮಗೆ ಹಾಕ್ತೀನಿ. ಡಿಸ್ಕ್ರಿಪ್ಷನಲ್ಲೇ ದೇವಸ್ಥಾನದ ಲಿಂಕ್ ಹಾಕಿರ್ತೀನಿ. ಯಾರು ಹೋಗ್ಬೇಕು ಅನ್ಸಿದ್ರೆ ಈ ರೋಡ್ನ ನೀವು, ಈ ಸೌಂದರ್ಯ ನೀವು ಸವಿಬೇಕು ಅಂತ ಇದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಮ್ಯಾಪ್ಗೆ ಕರ್ಕೊಂಡು ಹೋಗುತ್ತೆ. ಆ ಮ್ಯಾಪಿಂದ ಈ ಪ್ಲೇಸಿಗೆ ಬಂದು ನೀವು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಿ ಲೋಕಲ್ ಇರೋರು ಗೊತ್ತಿರ್ತದೆ, ದೂರ ಇರೋರಿಗೆಲ್ಲ ಗೊತ್ತಿಲ್ಲ. ಹಾಗಾಗಿ ದೂರ ಇರೋರ್ಗೆ ಹೇಳ್ತಾ ಇರೋದು. ಗೊತ್ತು ಬಿಡು ನಮಗೆ ಗುರು ಅಂತ ಕಮೆಂಟ್ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಥರ ಮೋಟೋ ವ್ಲಾಗ್ಗಳು ಮಾಡ್ತಾರೆ, ನಿಮಗೆ ನೋಟಿಫಿಕೇಶನ್ ಮೊದಲಾಗೆ ಬರುತ್ತೆ. ಹೊಸಬ್ರು ಸ್ವಲ್ಪ ಬೆಳೆಸ್ರಪ್ಪ. ಹೊಸಬ್ರು ಸ್ವಲ್ಪ ಬೆಳೆಸ್ರಿ, ಅವರು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಬ್ಬನೇ ಅಂತ ಅಲ್ಲ, ಬಿಗಿನರ್ಸ್ ಯಾರ್ಯಾರಿದ್ದಾರೆ ಮೋಟೋ ವ್ಲಾಗರು ಕನ್ನಡದಲ್ಲಿ ಅವ್ರನ್ನೆಲ್ಲ ಸ್ವಲ್ಪ ಎನ್ಕರೇಜ್ ಮಾಡಿ ಬೆಳೆಸಿ, ಕನ್ನಡದವ್ರನ್ನ ಬೆಳೆಸಿ.
ಹಿಂದಿ, ತಮಿಳು, ತೆಲುಗು ಅವರೆಲ್ಲ ಹಾಕಿದ್ರೆ 1 ಮಿಲಿಯನ್ ಗಂಟಲೆ ಲೈಕು, ಫಾಲೋವರ್ಸು, ಸಬ್ಸ್ಕ್ರೈಬರ್ಸ್ ಬರ್ತದೆ. ಕನ್ನಡ ವ್ಲಾಗರ್ಸ್ಗೆ ಒಂದು ಏನು ರೆಸ್ಪಾನ್ಸ್ ಇಲ್ಲ. ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮಗೆ ಎನ್ಕರೇಜ್ ಸಿಗುತ್ತೆ. ನಾವು ಚೆನ್ನಾಗಿರೋ ವ್ಲಾಗ್ಗಳನ್ನ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಾವು ಈ ಥರ ಎಲ್ಲ ತಿರುಗಾಡೋದೇ ನಿಮಗೆ ಪರಿಚಯ ಆಗಲಿ, ಗೊತ್ತಿಲ್ಲದಿರೋ ಪ್ಲೇಸ್ಗಳೆಲ್ಲ ಪರಿಚಯ ಆಗಲಿ ಅಂತಲೇ ನಾವು ಈ ಥರ ತಿರುಗಾಡೋದು. ಒಬ್ಬೊಬ್ರಿಗೆ ಗೊತ್ತಿರಲ್ಲ ಈ ಥರ ಪ್ಲೇಸ್ ಇಂತಿಂಥ ಜಾಗದಲ್ಲಿ ಇರ್ತದೆ ಅಂತ, ಅದನ್ನು ತಿಳಿಸೋದೇ ನಾವು ಮೋಟೋ ವ್ಲಾಗರು. ಎಲ್ಲ ಮೋಟೋ ವ್ಲಾಗರ್ಸ್ಗೂ ಸಪೋರ್ಟ್ ಮಾಡಿ. ಏನು ಇದ್ರಲ್ಲಿ ದುಡ್ಡು ಸಿಗ್ತದೆ ಅಂತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಇದರಿಂದ ದುಡ್ಡು ಮಾಡ್ಕೊಳ್ಳೋಣ ಅಂತ ಯಾರೂ ಮಾಡೋಕ್ಕೋಗಲ್ಲ. ಏನೋ ಒಂದು ಮೆಮೊರೀಸ್ ಇರ್ತದಲ್ಲ ಅಂತ ನಾವು ಇದನ್ನು ಮಾಡ್ತೀವಿ. ಆ್ಯಂಡ್ ಪ್ಲೇಸ್ಗಳು ಯಾರ್ಯಾರಿಗೆ ಗೊತ್ತಿರಲ್ಲ ಅವರೆಲ್ಲ ಫೇಮಸ್ ಆಗಿರೋ ಪ್ಲೇಸ್ಗಳಿಗೆ ಜಾಸ್ತಿ ಹೋಗ್ತಾರೆ, ಫೇಮಸ್ ಆಗಿಲ್ದಿರೋ ಪ್ಲೇಸ್ಗಳಿಗೆ ಯಾರೂ ಹೋಗಲ್ಲ. ಹಾಗಾಗಿ ಅದನ್ನು ತಿಳಿಸ್ಕೊಂಡು ಕೊಡೋದೇ ನಮ್ಮ ಮೋಟೋ ವ್ಲಾಗರ್ಗಳು. ಸ್ವಲ್ಪ ಸಪೋರ್ಟ್ ಮಾಡಿ. ಕ್ರೇಜಿ ಲೋಕದ ಕ್ರೇಜಿ ಬಾಯ್ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೇಸ್ ಹೇಗಿತ್ತು, ವಿಡಿಯೋದಲ್ಲಿ ಏನಾರ ನಿಮಗೆ ಮಿಸ್ಟೇಕ್ ಇದೆಯಾ, ಈ ಥರ ಏನಾರ ಸರಿ ಮಾಡ್ಕೋಬೇಕಾ, ಅವನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಸರಿ ಮಾಡ್ಕೊತೀನಿ. ಓಕೆ, ಇಲ್ಲಿ ಮುಂದೆ ದರ್ಶನ್ ಫಾರ್ಮ್ ಹೌಸ್ ಬರುತ್ತಾ? ಅದು ಬಂದರೆ ನನಗೆ ಹೇಳು. ಇಲ್ಲೆಲ್ಲ ಮುಂದೆ ದರ್ಶನ್ ಫಾರ್ಮ್ ಹೌಸ್ ಇದೆಯಂತೆ, ಅದು ನೋಡಿಲ್ಲ ನಾನು. ನೋಡೋಣ ಹೇಗಿದೆ ಫಾರ್ಮ್ ಹೌಸ್ ಅಂತ. ಹಾಂ, ವಿಡಿಯೋ ಮಾಡೋದು ಹಾಪಾಗ್ಬಿಟ್ಟದ ನೋಡೋದು. ನೋಡ, ಹೆಲೋ ಆಸಮ್ ಪೀಪಲ್, ಟೆಂಪಲ್ ಹತ್ರ ಬಂದೆ, ಇವಾಗ ರೀಚ್ ಆದೆ. ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಲ್ಲಿ ನೋಡ್ರಿ, ಅಲ್ಟಿಮೇಟ್ ಮಾತ್ರ. ಮಳೆ ಬೇರೆ ಒಂದೊಂದೇನಿ ಸ್ಟಾರ್ಟ್ ಆಗ್ತೈತೆ. ಫಾಗ್ ನೋಡಿ ಹೆಂಗೆ ಒಳ್ಳೆ ಅಲ್ಟಿಮೇಟಾಗಿ ಹೆಂಗೆ ತುಂಬ್ಕೊಂಡಿದೆ ಅವನಜ್ಜಿ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಯಾರಪ್ಪ ಇದು ಕಾರು? ರೋಡ್ ಮಾತ್ರ ಅವನಜ್ಜಿ ಮಳೆ ಹೋಗಿದ್ರೆ ರೋಡು ಸೂಪರ್ ಅನ್ಕಳಿ, ಮಾತ್ರ ಸೂಪರ್ ರೋಡ್ ಇದು. ಎಂಟ್ರೆನ್ಸ್ ಆದ್ವಿ, ಆರ್ಚು ಇದೇ ನಮ್ಮ ದೇವಸ್ಥಾನದ್ದು ಆರ್ಚ್ ಇದು. ಮಳೆ ಬಂದ್ಬಿಡ್ತು, ಆಲೆ ಮೊಬೈಲ್ ಎನಿತದೀಗ. ದೇವಸ್ಥಾನ ಎಲ್ಲೋ? ಅಲ್ಲಿಗೆ ತೊಗೊಂಡೋಗನ್ ಬಾ. ದೇವಸ್ಥಾನಕ್ಕೆ ಎಂಟ್ರಿ ಆದೋ, ದೇವಸ್ಥಾನಕ್ಕೆ ಎಂಟ್ರಿ ಆದೋ, ನಮ್ಮ ಮನೆ ದೇವರ ಸ್ಥಾನಕ್ಕೆ ಎಂಟ್ರಿ ಆದೋ ನಾವು.